ಶಿವಾಜಿನಗರದಲ್ಲಿ ನಡೆದ ಮಾತಾ ಮೇರಿ ಹುಟ್ಟು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ದರು ಮತ್ತು ಅಂದಾಜು 50,000 ಭಕ್ತಾದಿಗಳು ಹಾಜರಾಗಿದ್ದರು. ಅತಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಶಕ್ತಿ ಇಲ್ಲ, ಯಾರೋ ಕೇಳೋರಿಲ್ಲ, ಯಾರಿಗೆ ಉದ್ದೇಶಪೂರ್ವಕವಾಗಿ ಗುರಿ ಮಾಡಿ ನಾವು ಬೇರೆ ಮೇರಿ ಮಾತಾಗೆ ಮೇರಿ ಮಾತಾ ಅದನ್ನು ತೆಗಿಬೇಕು ಹೋಗ್ಲಿ, ಏನು ಬೇಡ ಬಿಡಿ. ಯಾವುದೋ ರೀತಿಯಲ್ಲಿ ನಾವು ರಭಸದಿಂದ ಅಥವಾ ಒತ್ತಡದಿಂದ ನಾವು ಮತಾಂತರ ಮಾಡುವುದಿಲ್ಲ. ಅಷ್ಟೇ ನನಗೆ ಜನರಿಗೆ ನಮ್ಮ ಆಶೆ ತೊಂದು ಬಹುಶಃ ನಾವು ಕೂಡ ಮಾಡುವುದಿಲ್ಲ. ಮಾಡಿದರೆ ನೀವು ಸರ್ಕಾರದ ಕಾಯ್ದೆ ಪ್ರಕಾರ, ನಿಯಮ ಪ್ರಕಾರ ನೀವು ಕೂಡ ಬಹುಶಃ ನಮ್ಮಲ್ಲಿ ಆಕ್ಷನ್. ನಮಸ್ಕಾರ, ನಾನು ಕೋಮದಲ್ಲಿ SK ಗ್ರೂಪ್ಸ್ ಇಂದ ಬಂದಿರೋದು, ರಾಜಾಜಿನಗರ ಕಾನ್ಸ್ಟಿಟ್ಯೂನ್ಸಿಯಿಂದ. ಇವತ್ತು ಮಾದಾದು ಹುಟ್ಟಿದ ಹಬ್ಬ. ಇದು 26ನೇ ವರ್ಷ ನಾನು ಬರ್ತಾ ಇದ್ದೀನಿ. ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲಿ ನಮ್ದು ಎಲ್ಲಾರು ಜನರು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಸಕ್ಸಸ್ ಆಗಿರೋದು ಲೈಫ್ ನಲ್ಲಿ ಪ್ರತಿಯೊಂದು ಅಚೀವ್ಮೆಂಟ್ ಆಗಿರೋದು ಎಲ್ಲ ಇಲ್ಲಿ ನಿಜ. ಇಲ್ಲಿ ಒಂದೊಂದು ಕೆಲಸ ಆಗ್ತಾ ಇರೋದ್ರಿಂದ ನಾನು ಪ್ರತಿ ವರ್ಷ ಇಲ್ಲಿ ಈ ಫ್ಲಾಗ್ ಫೀಸ್ಟ್ ಗೆ ಬರ್ತಾ ಇದ್ದೀನಿ. ಸರ್, ನಾನು ಇಲ್ಲಿ 26ನೇ ವರ್ಷ ಇದು ನಾನು ಬರ್ತಾ ಇರೋದು. ಫಸ್ಟ್ 98 ನಲ್ಲಿ ಆಫೀಸ್ ಓಪನ್ ಮಾಡಕ್ ಮುಂಚೆ ಇಲ್ಲಿ ಬಂದು ಅವತ್ತಿಂದ ನಾನು ಆಫೀಸ್ ಓಪನ್ ಮಾಡಿ ಈ ದೇವಸ್ಥಾನಕ್ಕೆ ಪ್ರತಿ ಸೆಪ್ಟೆಂಬರ್ 29 ಇಂದ ಆಗಸ್ಟ್ 29 ಇಂದ ಸೆಪ್ಟೆಂಬರ್ 8ನೇ ತಾರೀಕು ತನಕ ಇಲ್ಲಿ ನಾವು ಬರ್ತಾ ಇರೋದು. ಈ ವರ್ಷ ನಾನು ಎವ್ರಿ 11 ದಿನ ಈ ಫ್ಲಾಗ್ ಹಾಸ್ಟಿಂಗ್ ಬರ್ತಾ ಇದ್ದೀನಿ. ನಾನು ಇಲ್ಲಿ ಬಂದು ಸುಮಾರು ಕೆಲಸಗಳಾಗಿ ಸಕ್ಸಸ್ ಆಗಿ ನನ್ನ ಲೈಫ್ ಚೇಂಜ್ ಆಗಿರೋದಂದ್ರೆ ಇಲ್ಲಿ ಬಂದು ನಮ್ದು ಆಗಿರೋದು ಸರ್. ಸರ್, ಇವಾಗ ನಮ್ಮ ಸಂಸ್ಥೆ SK ಗ್ರೂಪ್ಸ್ ಟೀಮೇ ಬಂದಿರೋದು. ಪ್ರತಿಯೊಬ್ಬರು ಬರ್ತಾ ಇದ್ದಾರೆ, ನಮ್ಮ ಏರಿಯಾ ಜನಗಳು ಬರ್ತಾ ಇದ್ದಾರೆ, ನಮ್ಮ SK ಗ್ರೂಪ್ ಟೀಮೇ ಬಂದಿದ್ದೀವಿ ಇಲ್ಲಿ. ಸಮಾಜ ಬಗ್ಗೆ ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಈ ವರ್ಷದಲ್ಲಿ ಬೇರೆ ಮಾತಾಡ್ತಾ ಏನ್ ಕೇಳ್ಕೊಂಡಿದ್ದೀರಾ ಸರ್? ನಾನು ಇನ್ನು ನಮ್ ಸ್ವಲ್ಪ ಮೆಡಿಕಲ್ ಕ್ಯಾಂಪ್ ಹೆಚ್ಚಾಗಿ ಮಾಡ್ಬೇಕು, ಜನರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡ್ಬೇಕು, ಎಜುಕೇಶನ್ ಫ್ರೀ ಆಗಿ ಕೊಡ್ಬೇಕು. ನನಗೆ ನಮ್ಮ ಟೀಮ್ ಅವರೆಲ್ಲ ಫುಲ್ ಸಪೋರ್ಟ್ ಮಾಡಿ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಸಂತೋಷವಾಗಿ ನಾವು ಮಾಡ್ತಾ ಇದೀವಿ ಸರ್ ಕೆಲಸ. ಜೊತೆ ಬಂದಿದ್ದೀರಾ ಸಮಾಜ ಸೇವಕರು, ಏನಾಗ್ಲಿ ಅಂತ ಒಳ್ಳೇದಾಗ್ಲಿ ಅಂತ ಬೇಡ್ತೀರಾ ಸರ್ ಅವ್ರನ್ನ? ಸರ್, ಸಮಸ್ತ ಜನತೆಗೆ ಶಾಂತಿ, ನೆಮ್ಮದಿ, ಐಶ್ವರ್ಯ ತಾಯಿ ದಯಪಾಲಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಅಮ್ಮನ ಒಂದು ಅದ್ಭುತ ಏನಂದ್ರೆ, ಸುಮಾರು 7ನೇ ಶತಮಾನದಲ್ಲಿ ಇಲ್ಲಿ ಸ್ಥಾಪನೆ ಆಯಿತು. ಮದ್ರಾಸ್ನಿಂದ ಬ್ರಿಟಿಷ್ ಅವರು ಅನೇಕ ಕೆಲಸಗಾರಗಳನ್ನ ಅಡಿಗೆ ಕೆಲಸಕ್ಕಾಗ್ಬೋದು, ತೋಟಗಾರಿಕೆಗಾಗ್ಬೋದು, ಮತ್ತೊಂದಾಗ್ಬೋದು ಕರ್ಕೊಂಡು ಬಂದ್ರು. ಇದು ಪ್ರಾರಂಭದಲ್ಲಿ ಒಂದು ಸಣ್ಣ ಗುಡಿಸಲಾಗಿತ್ತು. ಕಾಲಕ್ರಮೇಣ ಯಾರೋ ಕೆಲವು ಕೋಮು ದಳ್ಳೂರಿಯನ್ನ ಪ್ರಚಾರ ಮಾಡಿ ಬೆಂಕಿ ಹಾಕಿದ್ರು. ನಂತರ 1880ರ ದಶಕದಲ್ಲಿ ಹೊಸ ಚರ್ಚನ್ನ ಕಟ್ಟಿದ್ರು. ಈ ಹೊಸ ಚರ್ಚನ್ನ ಫ್ರೆಂಚ್ ಶೈಲಿಯಲ್ಲಿ ಕಟ್ಟಿದ್ದಾರೆ. ನಂತರ ಇದು 1975 ನಲ್ಲಿ ಪ್ರಾಚೀನ ಕಟ್ಟಡ ಅಂತ ಹೇಳಿ ರಿಜಿಸ್ಟರ್ಡ್ ಆಗಿದೆ. ಮತ್ತೆ ಇದು ಇಡೀ ಭಾರತದಲ್ಲೇ ಅದ್ಭುತವಾದಂತ 6ನೇ ಚರ್ಚು, ಕರ್ನಾಟಕದಲ್ಲಿ ಪ್ರಪ್ರಥಮ ಚರ್ಚು, ಕೆಥೋಲಿಕ ಚರ್ಚ್ ಇದು. ಸೊ ಇಲ್ಲಿ ಅನೇಕ ಅದ್ಭುತ ಕಾರ್ಯಗಳಾಗಿದೆ. ಉದಾಹರಣೆಗೆ ನಾನೇ ಸಹ ಸುಮಾರು ವರ್ಷಗಳು ಸ್ಪೈನ್ ಪ್ರಾಬ್ಲಮ್ ಇಂದ ನರಳುತ್ತಾ ಇದೆ, ನಡೆಯಕ್ಕಾಗ್ದಿರ, ಓಡಾಡಕ್ಕಾಗ್ದಿರ ನರಳ್ತಾ ಇದೆ. ತಾಯಿ ಹತ್ರ ಬಂದು ಕಣ್ಣೀರಿಟ್ಟು ಕೇಳ್ಕೊಂಡೆ, ಅಮ್ಮ ಯಾತಕ್ಕಾಗಿ ಈ ನೋವನ್ನ, ಯಾತಕ್ಕಾಗಿ ಕಷ್ಟವನ್ನು ಕೊಡ್ತಾ ಇದ್ರಿ ನೀವು ಅಂತೇಳಿ ಕೇಳ್ಕೊಂಡಾಗ ಅದು ಮಿರಾಕಲ್. ನನಗೆ ಗೊತ್ತಿಲ್ಲ, ನನಗೆ ಅರಿವಿಲ್ಲದಂತಾನೆ ಅದು ಸುಮಾರು 90% ವಾಸಿ ಆಗಿದೆ. ಈಗ 10% ಇದೆ. ಆ ತಾಯಿನ ಕೇಳ್ಕೊಳ್ತಾ ಇದೀನಿ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋ ಭೇದನೇ ಇಲ್ಲ. ಜಗತ್ತಿನ ಎಲ್ಲ ಜನರು ಇಲ್ಲಿ ಬರ್ತಾರೆ. ಈ ನಾಡಿನ ಒಂದು ಸಹಬಾಳ್ವೆ, ಏಕತೆ, ಸಮಾನತೆ ಏನಿದೆ ಅದರ ಒಂದು ಪ್ರತೀಕ ಇದು ಅಂತ ಹೇಳಿ ತಪ್ಪಾಗ್ಲಾರ್ದು. ತಾಯಿ ಬೇಡ್ಕೊಂಡವ್ರನ್ನ ಖಂಡಿತ ಕೈ ಬಿಟ್ಟಿಲ್ಲ ಇದುವರೆಗೂ. ಅನೇಕರಲ್ಲಿ ವಿಸ್ಮಯ, ಒಂದು ಅದ್ಭುತ ಕಾರ್ಯಗಳನ್ನು ನೆರವೇರಿದೆ. ಕಾರಣ ಏನಂದ್ರೆ, ಆ ತಾಯಿ ಇಟಲಿಯ ರೂಪವನ್ನು ಪಡೆದಿದೆ. ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಸೀರೆಯನ್ನು ಹುಟ್ಟು ಅಂದ್ರೆ ಒಂದು ಸ್ತ್ರೀ
ಯಾವ ರೀತಿ ಇರಬೇಕು ಆ ಒಂದು ಸಂಸ್ಕೃತಿಯನ್ನ ತಾಯಿ ಪ್ರಚಾರ ಪಡಿಸ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ವಿಚಾರ. ಇನ್ನೊಂದು ವಿಚಾರ ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾವು ಹಿಂದೂ, ನಾವು ಮುಸ್ಲಿಂ ಬೇಡ್ಕೋಲ್ಲ, ಯಾರು ಬೇಕಾದ್ರೂ ಬೇಡ್ಕೋ. ತಾಯಿ ಅಂದ್ರೆ ಒಬ್ರೆ. ಆ ತಾಯಿಗೆ ಭೇದ ಭಾವ, ಜಾತಿ, ಮತ, ಧರ್ಮ ಏನು ಇರೋದಿಲ್ಲ. ಹಾಗಾಗಿ ಇಲ್ಲಿನ ಅನೇಕ ರಾಜ್ಯಗಳಿಂದ, ಅನೇಕ ದೇಶಗಳಿಂದ ಈ ದಿನ ಇಲ್ಲಿ ವಲಸೆ ಅಲ್ಲ, ಅನೇಕ ಜನರು ಬರ್ತಾರೆ. ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಆ ತಾಯಿ ದರ್ಶನ ಪಡೆಯಲಿಕ್ಕೆ, ಆ ತಾಯಿ ಆಶೀರ್ವಾದ ಪಡೆಯಲಿಕ್ಕೆ ಬರ್ತಾರೆ. ಮತ್ತೆ ನಾನು ಹೇಳೋದಿಷ್ಟೇ, ಇವತ್ತು ಒಂದು ಉದಾಹರಣೆ ನೋಡ್ಬೋದು. ಇಲ್ಲಿ ಹಿಂದೂ ಟೆಂಪಲ್ ಇದೆ, ಹಿಂದೆಗಡೆ ಮಸೀದಿ ಇದೆ, ಇಲ್ಲಿ ಚರ್ಚ್ ಇದೆ. ಇದು ಭಾವೈಕ್ಯ ಸಂಕೇತ. ಇದುವರೆಗೂ ಸಹ ಯಾವುದೇ ರೀತಿಯ ಗಲಭೆಗಳಾಗ್ಬೋದು, ಗಲಾಟೆ ಆಗ್ಬೋದು, ಯಾವುದೊಂದು ನೆರವೇರಿದಿಲ್ಲ. ಯಾಕಂದ್ರೆ ಆ ತಾಯಿಯ ಆಶೀರ್ವಾದ, ಆ ತಾಯಿಯ ಮಮತೆ, ಆ ಜನರಲ್ಲಿ ಆ ಒಂದು ಮಮತೆ ಇದೆ. ನಾವೆಲ್ಲರೂ ಒಂದೇ ಅನ್ನುವಂತ ಒಂದೇ ಮನೋಭಾವನೆ ಇದೆ. ಹಾಗಾಗಿ ಎಲ್ಲರೂ ಕಾರಣ ಆ ಮಾತೆ ಮರಿಯಮ್ಮನವರಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 1880ರ ದಶಕದಲ್ಲಿ ಪ್ಲೇಗ್ ಬಂತು, ಪ್ಲೇಗ್ ಮಾರಮ್ಮ ಅಂತೇಳಿ. ಆ ಸಂದರ್ಭದಲ್ಲಿ ಅನೇಕರು ಇಲ್ಲಿ ಬಂದು ಹರಕೆಗಳನ್ನ ಕಟ್ಕೊಂಡ್ರು. ಅದು ಅದ್ಭುತವಾಗಿ ತನಗ ಅರಿವಿಲ್ಲದಂತ ಪ್ಲೇಗು ಹೊರಟೋಯ್ತು. ಆಗ್ಲಿಂದ ತಾಯಿಗೆ ಆರೋಗ್ಯ ಮಾತೆ ಅಂತ ಹೆಸರು ಬಂತು. ಖಂಡಿತ ಅದು ಬಹಳ ಅರ್ಥಪೂರ್ಣವಾಗಿದೆ ಆರೋಗ್ಯ ಮಾತೆ ಅನ್ನೋದು. ಯಾರೇ ಬರ್ಲಿ, ನನಗೆ ಮೈ ಹುಷಾರಿಲ್ಲ ಅಂತ ಹೇಳಿ ಬರ್ರಿ, 2 ಕ್ಯಾಂಡ್ಲನ್ನ ತಗೊಂಡು ಆ ತಾಯಿ ಹತ್ರ ಬೇಡ್ಕೊಳ್ಳಿ, ಖಂಡಿತ ಅನಾರೋಗ್ಯ ದೂರ ಆಗುತ್ತೆ. ಆರೋಗ್ಯ ತಾಯಿ ಖಂಡಿತ ದಯಪಾಲಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್, ಕೋಮದನ್ ಅವರು ರಾಜಕೀಯವಾಗಿ ಬೆಳಿಬೇಕು. ಅವ್ರಿಗೆ ಹಸಿವು ಮತ್ತೆ ನೋವು ಅದರ ಅರಿವಿದೆ, ಅನಾರೋಗ್ಯದ ಅರಿವು ಇದೆ. ಅವ್ರ ಸಮಸ್ತ ಜನತೆ ಆರೋಗ್ಯದಿಂದ ಇರಬೇಕು ಅಂತ ಹೇಳಿ ಅವ್ರ ತಾಯಿಯಲ್ಲಿ ಬೇಡ್ಕೊಂಡಿದ್ದಾರೆ. ಮತ್ತೊಮ್ಮೆ ನಾನು ತಾಯಿಯನ್ನು ಬೇಡ್ಕೊಳ್ತೀನಿ, ಅವ್ರಿಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿ, ಯಶಸ್ಸನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಸಾಕ್ಷಿಯಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ.